ಪವರ್ ಶೇರಿಂಗ್ ವಿಚಾರದಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ. ಸಚಿವರು ಏನು ಹೇಳಿದ್ದಾರೆ? ಅವರು ಬಹಳ ಮುಖ್ಯವಾಗುತ್ತೆ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಮುಂದುವರಿಯಲಿದ್ದಾರೆ, ಬೇಕಿದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನೇ ಕೇಳಿಕೊಳ್ಳಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಅವರಿಬ್ಬರ ಮಧ್ಯೆ ಮಾತುಕತೆ ನಡೆದಿರೋದು ನನಗಂತೂ ಗೊತ್ತಿಲ್ಲ. ಸಿಎಂ ಹೇಳಿಕೆ ಬೆನ್ನಲ್ಲೇ ಈಗ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಹೊರಗಡೆಗೆ ಬ್ರಹ್ಮಾಂಡ ರೀತಿಯಲ್ಲಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಕಿತ್ತಾಡ್ಕೊಳ್ತಾ ಇದ್ದಾರೆ. ಎಲ್ಲ ರಾಜ್ಯಗಳು ಕೂಡ ಆ ಕಡೆಗೆ ನೋಡ್ಕೊಂಡು ಇವ್ರಿಗೆ ಏನಾಗಿದೆ ಅಂತ ಹೇಳಿ, ಈ ಕಡೆ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಈ ರೀತಿಯಾಗಿ ಹೇಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ನೋಡೋಣ. ನಾನು ಅದನ್ನು ಹೇಳಿ ನಿಮ್ಮ ಮುಂದೆ 10 ಸಲ ಹೇಳಿದ್ದೀನಿ. ಅದು ಡೆಲ್ಲಿಯಲ್ಲಿಂದ ಆದ್ರೆ ಅವ್ರವ್ರ ಮಧ್ಯೆ ಆಗಿರಬೇಕು. ನಾವು ಪಾರ್ಟಿಯಲ್ಲ ನಿಮ್ಗೆ ಹೇಳಿದ್ದೀನಿ, ನಾನು ಹೇಳಿದ್ದೀನಿ. ಅದನ್ನು ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ನಾನು ಅದನ್ನು ಹೇಳಿದ್ದೀನಿ. ಅದು ನಿಮಗೆ ಅವ್ರಿಗಿಂತ ಮುಂಚೆನೇ ಹೇಳಿದ್ದೀನಿ. ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ. ನಾನು ಅಲ್ಲ ಸರ್, ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ಎಲ್ಲೂ ಬಾಯ್ಬಿಟ್ಟಿಲ್ಲ. ಈ ಒಂದು ಸಮಾವೇಶಗಳ ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಬಾಯ್ಬಿಟ್ಟಲ್ಲ. 6 ತಿಂಗಳಿಂದ ಹೇಳಿದ್ದೀನಿ ನಾನು. ಇದನ್ನು ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು, ಅವ್ರ ಮಧ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಇರ್ಬೋದು, ಇಲ್ಲದೆ ಏನು ಮಾತುಕತೆ ಆದರೂ ಆಗಿರ್ಬೋದು. ಈಗ ನೀವು ಅವ್ರಿಗೆ ಕೇಳಬೇಕಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಈಗ ನಾವು ಕೇಳ್ರಿ ಏನು ಉತ್ತರ ಹೇಳಿದ್ವಿ, ಅವ್ರು ಯಾಕೆ ಕೇಳಿದ್ರು ನೀವು ಅವ್ರನ್ನೇ ಕೇಳಿ. ನೋಡಿ, ಅದು ಮುಂಚೆನೇ ಹೇಳಿದ್ದೀವಿ. 6 ತಿಂಗಳಿಂದನೇ ಹೇಳಬೇಕು. ನಾವು ವರ್ಷದಿಂದನೇ ಹೇಳಿದ್ವಿ. ಡೆಲ್ಲಿಯಲ್ಲಿ ಆದ್ರೆ ಏನಾರ ಮಾತುಕತೆ ಆಗಿರ್ಬೋದು, ಕೆಲವ್ರ ಮಧ್ಯೆ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳ್ಬೇಕಂತ ಹೇಳಿದ್ವಿ.